ಮೇಡಮ್ ಒಂದು 5,000 ರೂಪಾಯಿ ಫೋನ್ಪೇ ಬೇಕಾಗಿತ್ತು, ಅರ್ಜೆಂಟ್ ಇತ್ತು ಮೇಡಮ್. ಇಲ್ಲ ಸರ್, ಫೋನ್ ಪೇಗಳೆಲ್ಲ ಆಗಲ್ಲ. ಇಲ್ಲ ಮೇಡಮ್, ಅರ್ಜೆಂಟ್ ಇದೆ ಮೇಡಮ್. ನನ್ನ ಹತ್ರ ಫೋನ್ಪೇ ಇದೆ. 2,600 ರೂಪಾಯಿ ಇತ್ತು. 2,500 ನಮ್ಮದು ಲೋನ್ ಅಪ್ರೂವಲ್ ಆಗುತ್ತೆ ಅಂತ ಹೇಳಿದರು. 2,500 ಆಗಬೇಕಂತ ಅವರು ಸ್ಕ್ಯಾನರ್ ಕಳಿಸಿದ್ರು ವಾಟ್ಸಪ್ಪಲ್ಲೇ. ಆ ಸ್ಕ್ಯಾನರ್ಗೆ ನಾನು 2,500 ರೂಪಾಯಿ ಹಾಕಿದ್ದೀನಿ. ಏನು ಅಪ್ರೂವಲ್ ಆಗೋಕ್ಕೆ ಇನ್ನೊಂದು 5,000 ಆಗಿಬಿಟ್ಟು ಅಪ್ರೂವಲ್ ಆಗುತ್ತೆ ಅಂತ ಹೇಳ್ತಾ ಇದೆ. ನನಗೂ ಸ್ವಲ್ಪ ಅರ್ಜೆಂಟ್ ಇದೆ. 3 ಲಕ್ಷ ಲೋನ್ ಆಗುತ್ತೆ ಮೇಡಮ್, ಪ್ಲೀಸ್ ಮೇಡಮ್. ಹಾಕಿ ಮೇಡಮ್. ಫೋನ್ ಪೇಗಳೆಲ್ಲ ಆಗಲ್ಲ ಸರ್, ಸುಮ್ಮನೆ ನೀವು ಅರ್ಜೆಂಟ್ ಅನ್ನೋದಕ್ಕೆ ಆಗ್ತಾ ಇದ್ದೇನೆ. ಎಷ್ಟು ಸರ್? 5,000? ಹೌದು ಮೇಡಮ್. ಸರ್ ಈ ಸ್ಕ್ಯಾನರ್ಗೆ ಆಗ್ತಾ ಇಲ್ಲ ಸರ್. ಏನಾಯ್ತು ಮೇಡಮ್? ಏನೋ ಹೋಗ್ತಾ ಇಲ್ಲ. ನಮ್ದು ಬಿಸ್ನೆಸ್ ಅಕೌಂಟ್ ಇದೆ ಅಲ್ವಾ, ಹೌದು. ಅದಕ್ಕೆ ಅದೇನೋ ಫ್ರಾಡ್ ಅಂತ ತೋರಿಸ್ತಾ ಇದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರ್ ಒಂದ್ಸಲ. ಏನು ಮೇಡಮ್ ಹಂಗೆ ಹೇಳ್ತೀರ? ಅವರು ವಾಟ್ಸಪ್ದಲ್ಲಿ ಅವ್ರದ್ದು ಅಡ್ರೆಸ್ಸು ಮತ್ತು ಅವ್ರ ಆಫೀಸು, ಅವ್ರ ಲೊಕೇಶನ್ನು ಎಲ್ಲ ಕಳಿಸಿದ್ದಾರೆ. ಮತ್ತು ಅವ್ರ ID ಕಾರ್ಡ್ ಎಲ್ಲ ಕಳಿಸಿದ್ದಾರೆ ಮೇಡಮ್. ಅಥವಾ ಫ್ರಾಡ್ ಆದರೆ ಅದೆಲ್ಲ ಕಳಿಸ್ತಾರೆ ಮೇಡಮ್. ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಕಳಿಸಿದ್ದಾರೆ ಮೇಡಮ್. ಹಲೋ ಸರ್, ಅದು ನಿಮ್ಮ ಸ್ಕ್ಯಾನರ್ ಆಗ್ತಾಯಿಲ್ಲ. ಏನೋ ಅಂಗಡಿಯವರು ಸ್ಕ್ಯಾನರು ಏನೋ ಫ್ರಾಡು ಗೀಡು ಅಂತ ಹೇಳ್ತಾ ಇದ್ದಾರೆ. ನನ್ನ ಫೋನ್ಪೇದಲ್ಲಿ ಅಮೌಂಟ್ ಇಲ್ಲ, ಅಲ್ಲ ಹಾಕ್ಸೋಣ ಅಂತ ಬಂದರೆ ಅವರೇನೋ ಆಗ್ತಾಯಿಲ್ಲ ಅಂತ ಇದ್ದಾರೆ ಸರ್. ಸರ್ ಅಲ್ಲ, ನೀವು ID ಕಾರ್ಡ್ ಎಲ್ಲ ಕಳಿಸಿದ್ದೀರಾ ಸರ್. ಆ ಸ್ಕ್ಯಾನರ್ ಆಗ್ತಾಯಿಲ್ಲ, ಏನು ಸರ್ ಮಾಡೋದು? ಇನ್ನೊಂದು ಸ್ಕ್ಯಾನರ್ ಕಳಿಸ್ತೀರಾ? ಓಕೆ ಸರ್, ಓಕೆ ಸರ್, ಕಳಿಸಿ ಸರ್. ಅವರು ಸ್ಕ್ಯಾನರ್ ಇನ್ನೊಂದು ಸ್ಕ್ಯಾನರ್ ಕಳಿಸ್ತಾ ಇದ್ದಾರೆ, ಅದಕ್ಕೆ ಹಾಕಿಬಿಡಿ ಮೇಡಮ್. ಆಯ್ತು ನೋಡಿ ಸರ್. ಇದೇ ಅಮೌಂಟ್ ಇರೋದು. ಯಾವುದೋ 3 ಲಕ್ಷ ಬಂದರೆ ಏನೋ ಯೂಸ್ ಆಗುತ್ತೆ. ತಗೊಳ್ಳಿ ಮೇಡಮ್, 5,000 ಇದೆ. ಇದೆ ಸರ್, 5,000 ಇದೆ. ಹಲೋ ಸರ್. ಸರ್ ಸೆಂಡ್ ಮಾಡ್ತೀನಿ ಮೇಡಮ್. ಇದು ನನ್ನ ನಂಬರ್ ಇದೆಯಲ್ಲ, ಅಮೌಂಟ್ ಸೆಂಡ್ ಆಗಿದೆಯಲ್ಲ, ಅದನ್ನು ಶೇರ್ ಮಾಡಿ ಮೇಡಮ್. ಸರ್ 1 ಸೆಕೆಂಡ್ ಸರ್, ಕಳಿಸಿದೆ. ಬಂದಿದೆ ನೋಡಿ ಸರ್. ಬಂದಿದೆ ಮೇಡಮ್. ಸರ್ ಕಳಿಸಿದೆ ನೋಡಿ ಸರ್, ಸೆಂಡ್ ಆಗಿರೋದು. ಸರ್ 3 ಲಕ್ಷ ಲೋನು ಎಷ್ಟೊತ್ತಿಗಾಗುತ್ತೆ ಸರ್? 10 ನಿಮಿಷನಾ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ಸ್ ಅಮ್ಮ. ಮೇಡಮ್ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಒಂದು 8,000 ರೂಪಾಯಿ ಹಾಕಬೇಕಾಗಿತ್ತು ಮೇಡಮ್. ಸರ್ ಇವಾಗಲೇ ಅಂದ್ರಲ್ಲ ಸರ್, 5,000 ರೂಪಾಯಿ ಹಾಕ್ಸಿದ್ರೆ ಏನೋ ಲೋನ್ 3 ಲಕ್ಷ ರೂಪಾಯಿ ಏನೋ ಬರುತ್ತೆ ಅಂತ ಇದ್ರೆ ಬಂದಿಲ್ವಾ? ಅದೇ ಮೇಡಮ್, ಏನೋ ಲೋನು ಅಪ್ರೂವಲ್ ಆಗೋಕ್ಕೆ ಏನೋ ಹೆಲ್ತ್ ಇನ್ಸೂರೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅಕಸ್ಮಾತ್ ನಾವೇನೋ ಕಟ್ಟಿಲ್ಲ ಇಲ್ಲ ಎಲ್ಲ ನಾವು ಹೋಗ್ಬಿಟ್ರೆ ಆ ಹೆಲ್ತ್ ಇನ್ಸೂರೆನ್ಸ್ ಇರ್ತದಲ್ಲ ಮೇಡಮ್, ಅದಕ್ಕೆ ಕ್ಲೈಮ್ ಆಗುತ್ತೆ. ನೀವು ಕಟ್ಟೋ ಅವಶ್ಯಕತೆ ಇರಲ್ಲ ಆ ಟೈಮಲ್ಲಿ. ಅದಕ್ಕೆ ನೀವು 8,000 ರೂಪಾಯಿ ಇವಾಗ ಆಗಿಬಿಟ್ರೆ ನಿಮ್ಗೆ 10 ನಿಮಿಷದಲ್ಲಿ ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಹತ್ರ ದುಡ್ಡಿಲ್ಲ, ಅರ್ಜೆಂಟ್ ಒಂದು 3 ಲಕ್ಷ ಬೇಕು. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮೇಡಮ್. ಈ ಫೋನ್ ಮೇಡಮ್ ನಾನು 22,000 ರೂಪಾಯಿ ತಗೊಂಡಿರೋದು ಮೇಡಮ್. ಒಂದು 8,000 ರೂಪಾಯಿ ಹಾಕಿ ಮೇಡಮ್. ಈ ಫೋನ್ ನಿಮ್ಮ ಹತ್ರನೇ ಮಾಡ್ಕೊಳ್ಳಿ. ಅದು ಅಮೌಂಟ್ ಬಂದರೆ ನಾನು ಫೋನ್ಪೇ ಮಾಡಿಬಿಡ್ತೀನಿ ಮೇಡಮ್. ಅಕೌಂಟ್ಗೆ ಬರುತ್ತಲ್ಲ 3 ಲಕ್ಷ, ನಾನು ಫೋನ್ಪೇ ಹಾಕ್ಬಿಡ್ತೀನಿ ಮೇಡಮ್. ಆವಾಗ ನನಗೆ ಫೋನ್ ವಾಪಸ್ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಇದೊಂದು ಸರಿ ನನಗೆ ಸಪೋರ್ಟ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಏನೋ ನಮ್ಮೂರವ್ರು ಅಂತ ಬಂದಿದ್ದೀನಿ, ಸಪೋರ್ಟ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಸರ್ ಅದೆಲ್ಲ ನಂಬಕ್ ಹೋಗ್ಬಿಡಿ ಸರ್, ಮೋಸ್ಟ್ಲಿ ಫ್ರಾಡ್ ಇರ್ಬೇಕದಲ್ಲ. ನಾನು ಮೇಡಮ್ ಇಲ್ಲ ಮೇಡಮ್, ಅವ್ರು ID ಕಾರ್ಡ್ ಎಲ್ಲ ಕಳಿಸಿದ್ರೆ ಆ ಥರ ಮಾಡ್ತಾ ಇಲ್ಲ. ಅವ್ರು ನಮ್ಮ ತಾಯಿ ಏನಂತ ಎಲ್ಲ ಹೇಳಿದ್ದಾರೆ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ತಗೊಳ್ಳಿ ಮೇಡಮ್, ಸ್ಕ್ಯಾನರ್ ಅದರಲ್ಲೇ ಇದೆ ಮೇಡಮ್, ಹಾಕ್ಬಿಡಿ ಮೇಡಮ್. ಕಳ್ಸಿದ್ರಿ ನೋಡಿ ಸರ್. ಕಳಿಸಿದ್ರೆ ಮೇಡಮ್. 1 ಸೆಕೆಂಡ್. ಹಲೋ ಸರ್. ಸರ್ ಇದು 8,000 ಕಳಿಸಿದೆ ನೋಡಿ ಸರ್. ಸರ್ ಕಳಿಸಿರೋದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಸರ್. ಅದು ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ. ಓಕೆ ಸರ್, 15 ನಿಮಿಷ ಆಗುತ್ತಾ? ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ತಗೊಳ್ಳಿ ಮೇಡಮ್, ಇನ್ನೊಂದು 15 ದಿವಸದಲ್ಲಿ ಅಮೌಂಟ್ ಬಂದುಬಿಡ್ತದೆ. ಫೋನ್ ನಾನು ತಗೊತೀನಿ, ಇಲ್ಲೇ ಇರ್ತೀನಿ ಮೇಡಮ್, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ. ಸರಿ ಸರ್, ಸರಿ ಸರ್. ಮೇಡಮ್ 15 ನಿಮಿಷ ಆಯಿತು. ಫೋನ್ ಕೊಡಿ ಮೇಡಮ್, ಚೆಕ್ ಮಾಡಿಬಿಟ್ಟು ನಿಮಗೆ ಅಮೌಂಟ್ ಹಾಕ್ಬಿಡ್ತೀನಿ. ಕೊಡಿ ಮೇಡಮ್. ಇನ್ನೂ ಅಮೌಂಟ್ ಬಂದಿಲ್ಲ. ಸರ್ ಏನಾಯ್ತು ಸರ್? ಬಂತ ಅಮೌಂಟು? ಮೇಡಮ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಸರ್ ನಾನು ಫಸ್ಟ್ ಹೇಳ್ದೆ ತಾನೆ, ಅದೆಲ್ಲ ನಂಬೇಡಿ ಸರ್, ಅದೆಲ್ಲ ಫ್ರಾಡ್ ಇರಬೇಕು ಅಂತ.
ನಿಮ್ಮಂತವ್ರು ಯಾಮಾರೋರು ಇರೋದ್ರಿಂದಲೇ ಸರ್ ಪ್ರಪಂಚದಲ್ಲಿ ತುಂಬಾ ಜನ ಯಾಮರ್ಸ್ತಾ ಇದ್ದಾರೆ. ಅಲ್ಲ ಮೇಡಮ್, ನಾನು ಯಾಮರಿಲ್ಲ ಮೇಡಮ್, ನನ್ನ ಬಡತನನೇ ನಾನು ಯಾಮರ್ಸ್ಬಿಡ್ತು ಮೇಡಮ್. ಬಡತನ ಯಾವಾಗ ಹೋಗುತ್ತೋ ಆವಾಗ ಯಾರೂ ಯಾಮರಲ್ಲ ಮೇಡಮ್.